ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಮಹಾಪೀಠದ ಅಡಿಗಲ್ಲು ಸಮಾರಂಭ ಹಾಗೂ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಪ್ರಥಮ ಅಧಿವೇಶನ ಹಾಗೂ ರಾಜ್ಯ ಯುವ ಸಮಾವೇಶ ಎಲ್ಲ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸುತ್ತಿರುವ ಸ್ವಾಮೀಜಿಗಳು ಹಾಗೂ ಈ ಒಂದು ಕಾರ್ಯಕ್ರಮದ ಶ್ರೇಷ್ಠ ಮುಖ್ಯ ಬಿಂದು ನನ್ನ ಆತ್ಮೀಯರು ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ವೇದಿಕೆಯಿಂದ ನಿರ್ಗಮಿಸಿದ ಗಣ್ಯರು, ಬಹಳಷ್ಟು ಹೊತ್ತಿನಿಂದ ಈ ಸಮಾರಂಭವನ್ನು ಎಲ್ಲರ ಮಾತುಗಳನ್ನು ಬಹಳಷ್ಟು ಶ್ರದ್ಧಾಪೂರ್ವಕವಾಗಿ ಗ್ರಹಿಸುತ್ತಿರುವ ಬಸವ ಸಿದ್ಧಾಂತದ, ಬಸವ ತತ್ವಾದರ್ಶಗಳ ಅವಲಂಬನೆಯ ಅಭಿಮಾನಿಗಳೇ, ಈ ದಿನ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ನನ್ನ ಬಹಳ ಆತ್ಮೀಯರಾಗಿದ್ದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳವರು, ನಾವು ದಾವಣಗೆರೆಯಲ್ಲಿ ಒಟ್ಟಾಗಿ 5-6-7 ವರ್ಷ ಎಲ್ಲ ಕಡೆಗಳಲ್ಲಿ ಎಲ್ಲ ಸಮಾರಂಭಗಳಲ್ಲಿ ಒಂದಾಗಿ ಬಸವಣ್ಣರವರು 12ನೇ ಶತಮಾನದಲ್ಲಿ ಹೇಳಿದ ಸಿದ್ಧಾಂತ ಇವನಾರವ ಎನ್ನದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ಒಂದು ಸಿದ್ಧಾಂತದಡಿಯಲ್ಲಿ ಸ್ವಾಮೀಜಿಗಳು ನಾವು ಬರೀ ದಾವಣಗೆರೆ ಮಾತ್ರ ಅಲ್ಲ, ಕರ್ನಾಟಕದ ಇಡೀ ರಾಜ್ಯದ ಎಲ್ಲ ಕಡೆಗಳಲ್ಲಿ ನಾವು ನಮ್ಮದೇ ಆದ ಸಂದೇಶವನ್ನ ಜನರಿಗೆ ಹೇಳ್ತಾ ಬರ್ತಾ ಇದ್ದೇವೆ. ನಮಗಿರುವ ಉದ್ದೇಶ ಒಂದಾಗಿದೆ. 12ನೇ ಶತಮಾನದಲ್ಲಿ ಆ ಬಸವೇಶ್ವರವರು ಯಾವೊಂದು ಸಿದ್ಧಾಂತವನ್ನ ಈ ನಾಡಿನ ಎಲ್ಲ ಧರ್ಮದವರಿಗೆ, ನೀವು ಧರ್ಮದ, ಜಾತಿಯ, ವರ್ಗದ, ಕುಲದ, ಗೋತ್ರದ ಹೆಸರಲ್ಲಿ ಹೊಡೆದಾಡುವುದನ್ನು ಬಿಟ್ಟು ಮಾನವೀಯತೆಯ ಒಂದು ಜಾತಿ ಎಂಬ ನಿಟ್ಟಿನಲ್ಲಿ ನೀವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಮಾನವರು, ಈ ರಾಜ್ಯದ ಜನತೆ ಎಂಬುದನ್ನ ನೀವೆಲ್ಲರೂ ಪ್ರತಿಪಾದಿಸುತ್ತಾ ಬಂದಲ್ಲಿ ಒಂದಲ್ಲ ಒಂದು ದಿನ ಈ ರಾಜ್ಯವು ಸುಂದರವಾದ ಕನಸನ್ನ ಕಾಣಬಹುದು ಎಂಬಂತಹ ಸಿದ್ಧಾಂತದಡಿಯಲ್ಲಿ ಬಸವೇಶ್ವರರವರು ನಮ್ಮನ್ನು ಒಗ್ಗೂಡಿಸಿದರು. ಇವತ್ತು ಎಲ್ಲರ ಭಾಷಣದಲ್ಲಿ ಕೇಳಲಿಕ್ಕೆ ಸಾಧ್ಯವಾಯಿತು. ನಾನೇನು ರಾಜಕಾರಣಿಯಲ್ಲ, ಒಂದು ಮುಸ್ಲಿಂ ಧರ್ಮದ ಒಬ್ಬ ಧರ್ಮಗುರು ಮಾತ್ರ. ಆದರೆ ಈ ಸಮಾಜದಲ್ಲಿ ಎಲ್ಲರನ್ನು ಒಂದೇ ರೀತಿಯಿಂದ ನೋಡುವಂತಹ ಒಬ್ಬ ವ್ಯಕ್ತಿಯೂ ಹೌದು. ನಾನು ಹೇಳ್ತಾ ಇದ್ದೇನೆ, ಇವತ್ತು ರೈತರ ಬಗ್ಗೆ ಜನರು ಬಹಳಷ್ಟು ಕಾಳಜಿಯ ಮಾತನ್ನು ಹೇಳ್ತಾ ಇದ್ದಾರೆ. ಪಕ್ಷ, ಜಾತಿ ಯಾವುದೇ ಆಗಲಿ, ನಾನು ಹೇಳ್ತಾ ಇದ್ದೇನೆ, ಎಲ್ಲರೂ ತಿಂದು ಆರೋಗ್ಯದಲ್ಲಿ ಇರಬೇಕಾದರೆ ಈ ರೈತರ ಬೆವರಿನ ಹನಿ ಅಲ್ಲಿ ಸುರಿಯಬೇಕಾಗಿದೆ. ಎಲ್ಲಿ ರೈತರು ಬೆವರು ಸುರಿದು ಬೆಳೆಸಿದ ಅನ್ನದಾನಗಳನ್ನು ನಮಗೆ ಕೊಡ್ತಾರೋ ಆ ವೇಳೆಯಲ್ಲಿ ಮಾತ್ರ ನಾವು ಆರಾಮದಲ್ಲಿ ಬಾಳಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಅಂತ ರೈತರಿಗೆ ಬೇಕಾದ ಸೌಲಭ್ಯಗಳು ಎಲ್ಲರೂ ಕೊಡುತ್ತಿದ್ದಾರೆ, ಆದರೂ ಪರಿಪೂರ್ಣತೆಗೆ ಹೊಂದಲಿಲ್ಲ ಎಂಬುದು ಒಂದು ನಗ್ನ ಸತ್ಯವಾಗಿದೆ. ಈ ನಿಟ್ಟಿನಲ್ಲಿ ಒಂದು ಮಹಾಪೀಠವನ್ನು ಅದಕ್ಕೆ ಅಡಿಗಲ್ಲು ಹಾಕಿದ ಈ ಸಮಾರಂಭದಲ್ಲಿ ನನಗೆ ಹೇಳಲಿಕ್ಕಿರುವಂಥದ್ದು, ಮಾನ್ಯ ನನ್ನ ಆತ್ಮೀಯರು, ಸಹೋದರರಂತೆ ನಾವು ಬಾಳುತ್ತಿದ್ದ ಸ್ವಾಮೀಜಿಯವರೇ, ಇದು ಬರೀ ಲಿಂಗಾಯತ ಪಂಚಮ ಸಾಲಿ ಇದಕ್ಕೆ ಮಾತ್ರ ಪೀಠವಾಗದೆ ಈ ಕರ್ನಾಟಕದ, ವಿಶೇಷ ಈ ಕರ್ನಾಟಕದಲ್ಲಿರುವ ಎಲ್ಲ ಜನಾಂಗದ ಎಂದು ಮಾತ್ರವಲ್ಲ, ಈ ದೇಶದ ಜನತೆಯ, ಈ ದೇಶದಲ್ಲಿ ಬಾಳುವ ಸರ್ವ ಮಾನವೀಯರ ಪೀಠವಾಗಿದು ಮಾರ್ಪಡಲಿ ಅಂತ ನಾನು ಬಯಸ್ತಾ ಇದ್ದೇನೆ. ರಾಜಕಾರಣಿಗಳು 2-3-5 ವರ್ಷ ಆಡಳಿತ ಮಾಡಿ ಅವರು ಪುನಃ ನಿರ್ಗಮನ ಮಾಡಬಹುದು. ಆದರೆ ಈ ಪೀಠ ನಮಗೆ ಶಾಶ್ವತ. ನಮ್ಮ ಸಮಸ್ಯೆಗಳಿಗೆ, ನಮ್ಮ ಸಂಕಷ್ಟಗಳಿಗೆ, ನಮ್ಮ ತೊಂದರೆಗಳಿಗೆ ಎಲ್ಲಕ್ಕೂ ಈ ಪೀಠ ನಮಗೆ ಒಂದು ಉತ್ತಮವಾದಂತಹ ಒಂದು ರಾಜ್ಯವಾಗಲಿ, ಒಂದು ಉತ್ತಮವಾದ ದೇವ ಸನ್ನಿಧಿ ಬಸವ ಸಿದ್ಧಾಂತವಾಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ನಮ್ಮ ಬಹಳಷ್ಟು ಸಮಸ್ಯೆಗಳನ್ನು ಇವತ್ತು ಜಾತಿ ಹೆಸರಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದು ವೇಳೆ ನಿಮ್ಗೆ ಆಶ್ಚರ್ಯ, ಏನಪ್ಪ ಮುಸ್ಲಿಂ ಧರ್ಮಗುರುಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಾನು ಹೇಳ್ತಾ ಇದ್ದೇನೆ,
ನಾವು ಇವತ್ತು ಈ ಒಂದು ಅಂತರವನ್ನು ಎಲ್ಲ ರಂಗದಲ್ಲಿ ಬಿಡಬೇಕಾದ ಅಗತ್ಯ ಇದೆ. ನಾವು ಒಂದನೆಯದಾಗಿ ಮಾನವೀಯರೆಂಬ ಸಿದ್ಧಾಂತ ನಮ್ಮಲ್ಲಿ ಇರಬೇಕಾಗಿದೆ. ಮಾನವರಾದ ನಮಗೆ ಇಲ್ಲಿ ಯಾವುದು ಹಿಂದೂ ಆಗಿರಬಹುದು, ಕ್ರಿಸ್ತ ಆಗಿರಬಹುದು, ಜೈನನಾಗಿರಬಹುದು, ಬೌದ್ಧನಾಗಿರಬಹುದು, ಸಿಖ್ಖನಾಗಿರಬಹುದು, ಯಾವುದೇ ಧರ್ಮ ಮುಸಲ್ಮಾನ್ ಆಗಿರಬಹುದು, ಆದರೆ ಒಂದು, ನಾವು ಕುಡಿಯುವ ನೀರಿಗೆ ವ್ಯತ್ಯಾಸವಿರುವುದಿಲ್ಲ, ನಮ್ಮ ದೇಹದಿಂದ ಹರಿಯುವ ರಕ್ತಕ್ಕೆ ವ್ಯತ್ಯಾಸವಿರುವುದಿಲ್ಲ, ನಮಗೆ ಬೆಳಕು ಕೊಡುವ ಸೂರ್ಯನು ಜಾತಿ ನೋಡಿ ಬೆಳಕು ಕೊಡುವುದಿಲ್ಲ, ನಮಗೆ ರಾತ್ರಿ ಹೊತ್ತಲ್ಲಿ ನಮಗೆ ಲೈಟ್ ಕೊಡುವಂತಹ ಚಂದ್ರನೋ ನಕ್ಷತ್ರನೋ ಜಾತಿ ನೋಡಿ ಇಲ್ಲಿಗೆ ನಕ್ಷತ್ರವನ್ನು ಬಿಡುವುದಿಲ್ಲ, ಬೆಳಕನ್ನು ಕೊಡುವುದಿಲ್ಲ. ನಾವು ನಮ್ಮಲ್ಲಿ ಹರಿಯುವ ನದಿಗಳಿಗೆ ಜಾತಿ ಇಲ್ಲ, ಸಮುದ್ರಕ್ಕೆ ಜಾತಿ ಇಲ್ಲ, ಅವುಗಳನ್ನು ಶ್ವಸಿಸುವ ಈ ಭೂಮಂಡಲದಲ್ಲಿ ಬಾಳುವ ನಾವು ಪಡೆಯುವಂತಹ ಆಕ್ಸಿಜನ್ಗೆ ಯಾವುದೇ ಜಾತಿ ಇರುವುದಿಲ್ಲ. ಎಲ್ಲಿಯಾದರೂ ಆಕ್ಸಿಡೆಂಟ್ ಆಗಿ ಏನಾದರೂ ಆದರೆ ಅವನಿಗೆ ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್ ಅಥವಾ ನೆಗೆಟಿವ್ ಆದಂತಹ ರಕ್ತವನ್ನೇ ಕೊಡುತ್ತಾರೆ ಹೊರತು ಹಿಂದೂ ರಕ್ತ, ಕ್ರಿಸ್ತ ರಕ್ತ, ಮುಸಲ್ಮಾನ್ ರಕ್ತ ಅಂತ ಹೇಳಿ ಅಲ್ಲಿ ರಕ್ತ ಹಂಚುವುದಿಲ್ಲ. ಅಲ್ಲಿ ಎಲ್ಲರೂ ಒಂದೇ ಜಾತಿಯನ್ನು ಅವಲಂಬಿಸುತ್ತಿರುವಾಗ ಆರಾಧನೆಗಳಿಗೆ, ಪೂಜೆಗಳಿಗೆ ಅವನವನಿಗೆ ಬೇಕಾದ ಮಂತ್ರಗಳನ್ನು ಜಪಿಸಬಹುದು. ಆದರೆ ಬಾಳುವಿನಲ್ಲಿ ನಾನೊಬ್ಬ ಮಾನವನೆಂಬ ನಿಟ್ಟಿನಲ್ಲಿ ಬಾಳಬೇಕಾದ ಅಗತ್ಯ ಎಲ್ಲರಿಗೂ ಇದೆ. ಅದನ್ನೇ ಬಸವಣ್ಣವರು ಹಲವಾರು ವರ್ಷದ ಹಿಂದೆ ಹೇಳಿದರು. ಇಲ್ಲಿ ಸಲ್ಲುವರು ಎಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲವರಲ್ಲಯ್ಯ. ಇಲ್ಲಿ ಒಳ್ಳೆಯವರಾಗಿ ಬಾಳಿದರೆ ಮಾತ್ರ ಪರಲೋಕದಲ್ಲೂ ನಿನಗೆ ಮೋಕ್ಷ ಇದೆ. ಇಲ್ಲಿ ಒಳ್ಳೆಯವನಲ್ಲ, ಕೆಡುಕಿನ ವ್ಯಕ್ತಿಯಾಗಿ ಇದ್ದಲ್ಲಿ ಎಷ್ಟು ಶ್ರೇಯಸ್ಸನ್ನು ಪಡೆದು ಪರಲೋಕದಲ್ಲಿಯೂ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸಿದ್ಧಾಂತವನ್ನ ಅವರು ನಮಗೆ ಮುಂದಿಟ್ಟಿದ್ದರೆ, ಆ ಸಿದ್ಧಾಂತವನ್ನು ಮತ್ತೊಮ್ಮೆ ನಾವು ತಿಳಿದು ಈ ಆಧುನಿಕ ಜಗತ್ತಿನಲ್ಲಿ ಬಸವಣ್ಣನ ಸ್ವರೂಪಿಯಾಗಿ ಬರುವಂತಹ ಈ ಮಹಾ ಜಗದ್ಗುರುಗಳನ್ನು ನಾವು ಮತ್ತೊಮ್ಮೆ ನೆನಪಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನನ್ನನ್ನು ಆಹ್ವಾನಿಸಿದ ಎಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ ನಿಮಗೆಲ್ಲರಿಗೂ ಶುಭಾಶಯಗಳನ್ನ ಈ ವೇಳೆಯಲ್ಲಿ ಕೋರುತ್ತಾ ನನ್ನ ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ಇಸ್ಲಾಂ ಧರ್ಮಗುರುಗಳಾದಂತಹ ಮೌಲಾನಾ ಸಕಾಫಿರವರು ಮುಸ್ಲಿಂ ಬಾಂಧವರಾದರೂ ಕೂಡ ನಮ್ಮ ಬಸವಣ್ಣನವರ ತತ್ವಗಳ ಸಾರವನ್ನ ಎಷ್ಟು ಸೊಗಸಾಗಿ ತಿಳಿಸ್ಕೊಟ್ರು. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನು ಅರ್ಪಿಸೋಣ. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಮಾಜಿ ಕೇಂದ್ರ ಸಚಿವರಾದಂತಹ ಶ್ರೀಯುತ ಯತ್ನಾಳ್ ರವರು.